ಹಾಯ್ ವಿವರ್ಸ್, ವೆಲ್ಕಮ್ ಟು ಸಂಗೀತ ಲೂಫ್ ಲೈಫ್ಸ್. ಇವತ್ತು ಅಕ್ಕಿ ಗಿಣ್ಣ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಗಿಣ್ಣು ಮಾಡೋದಕ್ಕೆ ಗಿಣ್ಣಾಲು, ಬೆಲ್ಲ ಮತ್ತು ಕಳೆ ಬೀಜ ಹುರ್ಕೊಂಡಿರೋದು, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಮತ್ತು ಅಕ್ಕಿನ ತೊಳೆದು ಎತ್ತಿಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ ಎತ್ಕೊಂಡಿದ್ದೀನಿ. ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಇವಾಗ ಗಿಣ್ಣಾಲನ್ನ ಹಾಕೊತಾ ಇದ್ದೀನಿ ಕಾಯಿಸ್ಕೊಳ್ಳೋದಕ್ಕೆ. ಚೆನ್ನಾಗಿ ಹಾಲನ್ನ ಕಾಯಿಸ್ಕೋಬೇಕು. ಅದು ಕಾಯ್ತಾ ಕಾಯ್ತಾ ಒಡೆದಿರೋ ಥರ ಆಗುತ್ತೆ. ನೋಡಿ, ಈ ಥರ ಒಡೆದಿರೋ ಥರ ಆಗ್ತಾ ಇರುತ್ತೆ ಕಾಯ್ತಾ ಕಾಯ್ತಾ. ಮತ್ತು ಚೆನ್ನಾಗಿ ಕುದಿ ಬಂದಮೇಲೆ ತಿರುಕೊಡ್ತಾ ಇರಬೇಕು. ನೋಡಿ, ಈ ಥರ. ಮತ್ತು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಏನು ತೊಳೆದಿಟ್ಕೊಂಡಿರ್ತೀವಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಇವಾಗ. ಹಾಕೊತಾ ಇದ್ದೀನಿ. ಮತ್ತೆ ಇವಾಗ ಒಂದು ಟೈಮ್ ತಿರುಕೊಟ್ಟು ಬಿಸಿ ಮುಚ್ಚುತ್ತಾ ಇದ್ದೀನಿ. 3 ರಿಂದ 4 ವಿಸಿಲ್ ಕೂಗಿಸ್ಕೊತೀನಿ ನಾನು. ಚೆನ್ನಾಗಿ ಅಕ್ಕಿ ಬೆಂದಿರಬೇಕು. ನೋಡಿ, ಪೊಂಗಲ್ ಇರುತ್ತಲ್ವಾ, ಸೊ ಪೊಂಗಲ್ ಥರ ಆಗಿರ್ಬೇಕು ಅದು. ಪೊಂಗಲ್ಗೆ ಯೂಸ್ ಮಾಡೋ ಅಕ್ಕಿನೇ ನಾನು ಯೂಸ್ ಮಾಡಿರೋದು. ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಮತ್ತು ಹಾಲಿಂದು ಗಂಟು ಇರುತ್ತೆ ಒಡೆದಿರೋ ಥರ, ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ರೈಸ್ ಜೊತೆ. ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮತ್ತು ನಾನು ಬೆಲ್ಲನ ಪಾಕ ತೊಗೊಂಡಿದ್ದೆ, ಕಾಯಿಸ್ಕೊಂಡಿದ್ದೆ, ಕರಗಿಸ್ಕೊಂಡು ಕಾಯಿಸ್ಕೊಂಡಿದ್ದೆ. ಅದನ್ನ ಇವಾಗ ಶೋಧಿಸ್ಕೊತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊಡಬೇಕು. ಮತ್ತು ಇವಾಗ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ. ಮತ್ತು ಇವಾಗ ಎತ್ತಿಟ್ಕೊಂಡಿರೋ ಕಳೆ ಬೀಜ ಹಾಕ್ತಾ ಇದ್ದೀನಿ. ಐದರಿಂದ 6 ಏಲಕ್ಕಿ ಪುಡಿ ಹಾಕೊತಾ ಇದ್ದೀನಿ. ಗಟ್ಟಿಯಾಗಿ ಮಾಡ್ತಾರೆ, ಬಟ್ ನಮಗೆ ತೆಳುವಾಗಿದ್ರೆ ಇಷ್ಟ ಆಗುತ್ತೆ ಅಂತ ನಾವು ತೆಳುವಾಗಿ ಮಾಡ್ಕೊಂಡಿದ್ದೀವಿ. ಮತ್ತು ನಾನು ಒಗ್ಗರಣೆ ಮಾಡಿ ಎತ್ತಿಕೊಂಡಿದ್ದೆ. ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿನ ಹಾಕಿ ಒಗ್ಗರಣೆ ಮಾಡಿರೋದನ್ನು ಹಾಕಿದ್ದೀನಿ ಇವಾಗ. ಮತ್ತು ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ವಾಂಟಿಟೀಸ್ ಎಲ್ಲ ನೋಡ್ಕೊಳ್ಳಿ ಬೇಕಂತ.